ಜಸ್ಟಿಸ್ ಫಾರ್ ಸ್ವಾತಿ. ಹಾವೇರಿಯ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಅಭಿಯಾನ ಕೂಡ ಮಾಡ್ತಾ ಇದೆ. ಆನ್ ದಿ ಸ್ಪಾಟ್ ನಿಂದಲೇ ಕವರೇಜ್ ಕೂಡ ಮಾಡ್ತಾ ಇದ್ದೇವೆ. ಮಗಳನ್ನ ಕಳೆದುಕೊಂಡಂತ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಬಿಜೆಪಿ ನಿಯೋಗ ಕೂಡ ಪೋಷಕರಿಗೆ ಸಾಂತ್ವನವನ್ನ ಹೇಳಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಕ್ರೌರ್ಯ, ಅಕ್ಷರಶಃ ರಣಕ್ರೌರ್ಯ. ಚಂದದ ಮೊಗದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ. ಮಾರ್ಚ್ 6ರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ಥರಥರ ನಡುಗಿ ಹೋಗಿತ್ತು. ಮಗಳ ಫೋಟೋ ಹಿಡಿದು ತಾಯಿ ರೋಧನೆ. ನನ್ನ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದಾರೆ ಸರ್ ಅವ್ರು ನನ್ನ ಮಗಳನ್ನ ಅಂತ ಯಾವ ಹೆಣ್ಮಕ್ಳಿಗೆ ಸರ್. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೂ ಹೆದರ್ತಾರೆ ಸರ್ ಪೆಟ್ಟು. ನನ್ ಮಗಳೇ ಆದಂಗೆ ಯಾರಿಗೂ ಆಗಬಾರ್ದ್ರಿ, ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ ಸರ್. ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖಾರ ಕಣ್ಣೀರಿನ ಕಟ್ಟೆ ಒಡೆದು ಹೋಗಿದೆ. ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ಳುತ್ತಿದ್ದಾರೆ. ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗ್ಯಾಳ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳ ಅಂತ ನಮ್ಗೆ ಶಾಕ್ ಆತ್ರ. ಭಯಂಕರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮಗೆ ಒಂಥರ ಶಾಕ್ ಆದ್ರು ಸರ್. ಇದು ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರಂದ್ರೆ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಸರ್. ಅವ್ರು ಯಾರಾಗ್ಲಿ ಸರ್, ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳ ನ್ಯಾಯ ತರಿಸ್ಕೊಡಕ್ ನಮಗೆ. ನರಭಕ್ಷಕ ನಯಾಜ್ ಸ್ಥಳ ಮಹಜರು. ನಯಾಜ್ ಏನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ 3ನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದು ಹೋದ್ನಲ್ಲ, ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ಗೆ ಈಗ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಾಹನ ಇದೆ. ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದೀರಿ ನೋಡಿ. ಇವಾಗ ತೋರಿಸ್ತಾ ಇದೀವಲ್ಲ, ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ. ನಯಾಜ್ ನನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ. ಅಲ್ಲಿ ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ, ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ 3ನೇ ತಾರೀಕು ಎಷ್ಟೊತ್ತಿಗೆ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ, ಆ ನಂತರ ನಿಲ್ಲಿಸಿ ಆ ನಂತರ ಇಳಿದು ಆ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನಯಾಜ್ನನ್ನ ಕರ್ಕೊಂಡು ಬಂದಿರುವಂತಹ. ನನ್ನ ಮಗ ಅಪರಾಧಿ ಅಲ್ಲ ಎಂದ ನಯಾಜ್ ತಂದೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ಆರೋಪಿ ನಯಾಜ್ ತಂದೆ ಇಮಾಮ್ ಮಲ್ಲಿಕ್ ಸಾಬ್ ನನ್ನ ಮಗ ತಪ್ಪೇ ಮಾಡಿಲ್ಲ, ಅಪರಾಧಿ ಅಲ್ಲ ಅಂತಿದ್ದಾರೆ. ಸ್ವಾತಿ ಅನ್ನೋ ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ತಮಗ ವಿಚಾರ ತಿಳಿದಿದ್ಯಾ? ತಿಳಿದೈತ್ರಿ. 100ಕ್ಕೆ 100 ಸುಳ್ರಿ ಸರ್. ಅದು 100ಕ್ಕೆ 100 ರೀ. ಮತ್ತೇನ್ರಿ, ದೇವ್ರ ಇದ್ದಂಗ ನಮ್ಮ ಆದಾಗ ಇಲ್ಲ ಅಪರಾಧಿನ ಅಲ್ರಿ ಅವನು. ಅಪರಾಧಿ ಅಂತ ಈಗ ಒಪ್ಪಂಬಿಟ್ಟಾನಂತಂದ್ರೆ ಅಪರಾಧಿನ ಅಲ್ರಿ ಅವನು. ಫಸ್ಟ್ ಆಫ್ ಆಲ್ ಅಪರಾಧಿ ಅಲ್ರಿ ಅವನು. ಮತ್ತಿಬ್ಬರು ಪಾಪಿಗಳು ಅಂದರ್. ವಿನಯ್ ದುರ್ಗಾಚಾರಿ ಲಾಕ್. ನರರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ ದುರ್ಗಾಚಾರಿಯನ್ನ ನಿನ್ನೆ ತಡರಾತ್ರಿ ಬಂಧಿಸಿದ್ದಾರೆ. ರಂಜಿತ್ ಚಿರಿಯಾರ್ ಜೊತೆ ಮಾರುತಿ, ರಿಪಬ್ಲಿಕ್ ಕನ್ನಡ, ಹಾವೇರಿ. ಜಸ್ಟಿಸ್ ಫಾರ್ ಸ್ವಾತಿ. ಹಾವೇರಿಯ ನರ್ಸ್ ಸ್ವಾತಿ ಹತ್ಯೆ ಪ್ರಕರಣ ಇಡೀ ರಾಜ್ಯವನ್ನೇ ತಲ್ಲಣಗೊಳಿಸಿದೆ. ರಿಪಬ್ಲಿಕ್ ಕನ್ನಡ ಜಸ್ಟಿಸ್ ಫಾರ್ ಸ್ವಾತಿ ಅಂತ ಅಭಿಯಾನ ಕೂಡ ಮಾಡ್ತಾ ಇದೆ. ಆನ್ ದಿ ಸ್ಪಾಟ್ ನಿಂದಲೇ ಕವರೇಜ್ ಕೂಡ ಮಾಡ್ತಾ ಇದ್ದೇವೆ. ಮಗಳನ್ನ ಕಳೆದುಕೊಂಡಂತ ತಾಯಿಯ ಆಕ್ರಂದನ ಮುಗಿಲು ಮುಟ್ಟಿದೆ. ಇನ್ನು ಬಿಜೆಪಿ ನಿಯೋಗ ಕೂಡ ಪೋಷಕರಿಗೆ ಸಾಂತ್ವನವನ್ನ ಹೇಳಿದೆ. ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ಬನ್ನಿ ನೋಡ್ಕೊಂಡು. ಕ್ರೌರ್ಯ, ಅಕ್ಷರಶಃ ರಣಕ್ರೌರ್ಯ. ಚಂದದ ಮೊಗದ ಸ್ವಾತಿ ಕೊರಳಿಗೆ ಹಗ್ಗ ಬಿಗಿದು ಭೀಕರ ಹತ್ಯೆ. ಮಾರ್ಚ್ 6ರಂದು ನಡೆದ ಅಟ್ಟಹಾಸಕ್ಕೆ ಏಲಕ್ಕಿ ನಗರಿ ಹಾವೇರಿ ಥರಥರ ನಡುಗಿ ಹೋಗಿತ್ತು.
ಮಗಳ ಫೋಟೋ ಹಿಡಿದು ತಾಯಿ ರೋಧನೆ. ನನ್ನ ಮಗಳು ಯಾವ ತರ ಅನುಭವ ನಾವು ಪಟ್ಲು ಅನ್ನೋದು ನಮ್ಗೆ ಗೊತ್ತಾಗ್ತಿಲ್ಲ ಸರ್. ಅವ್ರು ಆ ತರ ಮಾಡಾಕಿದ್ದಾರೆ ಸರ್ ಅವ್ರು ನನ್ನ ಮಗಳನ್ನ. ಅಂತ ಯಾವ ಹೆಣ್ಮಕ್ಳಿಗೆ ಆಗ್ಬಾರ್ದು ಸರ್. ಈಗ ನಮಗೆ ಹೋಗಕ್ಕೆ ಎಷ್ಟು ಹೆದರಿಕೆ ಆಕತ್ ಗೊತ್ತಾ ಸರ್. ಮತ್ತೊಬ್ರು ನಾನಾಗ್ಲಿ ಸರ್, ಮತ್ತೊಬ್ರು ಹೆಣ್ಮಕ್ಳು ಎಲ್ಲಿಗೆ ಹೋಗೋದಾದ್ರೆ ಹೆದರ್ತಾರೆ ಸರ್. ಪೆಟ್ಟು ನನ್ ಮಗ್ಳೆ ಆದಂಗೆ ಯಾರಿಗೂ ಆಗ್ಬಾರ್ದ್ರಿ, ಅದನ್ನೇ ನಮಗೆ ನ್ಯಾಯ ದೊರಸ್ಕೊಡ್ಬೇಕ್ರಿ ಸರ್. ಚಂದದ ಮಗಳನ್ನ ಕಳೆದುಕೊಂಡ ತಾಯಿ ಶಶಿರೇಖಾರ ಕಣ್ಣೀರಿನ ಕಟ್ಟೆ ಬಡಿದು ಹೋಗಿದೆ. ಸ್ವಾತಿ ಫೋಟೋ ಹಿಡಿದು ನನ್ನ ಮಗಳ ಸಾವಿಗೆ ನ್ಯಾಯ ಕೊಡಿಸಿ ಅಂತ ಪರಿಪರಿಯಾಗಿ ಬೇಡಿಕೊಳ್ತಿದ್ದಾರೆ. ಈ ತರ ಆಗಿ ಸಿಗ್ತಾಳೆ ಅಂತ ನನಗೆ ಗೊತ್ತಿದಿಲ್ರಿ ಸರ್. ನನ್ ಮಗಳು ಅದಳನ ಬರ್ತಾಳ ಅನ್ನೋದ್ರಾಗೆ ಇದ್ದೆ ಸರ್. ಎಲ್ಲ ಫ್ರೆಂಡ್ಸ್ ಮನೆ ಹೋಗ್ಯಾಳ ಅಂತ ಬರ್ತಾಳ ಅನ್ಕೊಂಡೆ ಸರ್. ಈ ತರ ಆಗಿ ನನಗೆ ಸಿಗ್ತಾಳ ನನ್ ಮಗಳ ಅಂತ ನಮ್ಗೆ ಶಾಕ್ ಆತ್ರ ಭಯಂಕರ. ಪೊಲೀಸ್ ಅಧಿಕಾರಿಗಳು ನಿಮ್ ಮಗಳ ಇದು ಅಂತ ಹೇಳಿ ಫೋಟೋ ತೋರಿಸಿದಾಗ ತಮ್ಮ ಕರುಳು ಬಳ್ಳಿ ಆ ಫೋಟೋದಲ್ಲಿ ನೋಡಿದಾಗ ತಮ್ಮ ಹೃದಯ ಒಡೆದೋಗಿರ್ಬೇಕಮ್ಮ. ನೋಡೋದಕ್ಕೆ ನಮ್ಗೆ ಒಂಥರ ಶಾಕ್ ಆದ್ರು ಸರ್. ಇದು ನನ್ ಮಗಳು ಈ ತರ ಆಗ್ಯಾಳ ಅಂತ ಅವ್ರು ಯಾವ ತರ ಮಾಡ್ಯಾರಂದ್ರೆ ಅವ್ರಿಗೆ ಶಿಕ್ಷೆ ಕಠಿಣ ಶಿಕ್ಷೆ ಆಗ್ಬೇಕ್ರಿ ಸರ್. ಅವ್ರು ಯಾರಾಗ್ಲಿ ಸರ್, ಅವ್ರಿಗೆ ಭಯಂಕರನ ಶಿಕ್ಷೆ ಆಗ್ಬೇಕು. ನನ್ ಮಗಳಿಗೆ ನ್ಯಾಯ ತರಿಸ್ಕೊಡಕ್ ನಮಗೆ. ನರಭಕ್ಷಕ ನಯಾಜ್ ಸ್ಥಳ ಮಹಜರು. ನಯಾಜ್ ಏನಿದ್ದಾನೆ ಆತನನ್ನ ಹಲಗೇರಿ ಪೊಲೀಸ್ ಠಾಣೆಯಿಂದ ಈಗ ಸ್ವರ್ಣ ಪಾರ್ಕ್ ಆ 3ನೇ ತಾರೀಕು ಆತ ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಸ್ವಾತಿಯನ್ನ ಸ್ವರ್ಣ ಪಾರ್ಕ್ಗೆ ಕರ್ಕೊಂಡು ಬಂದು ಆಕೆಗೆ ಕಿರುಕುಳ ಕೊಟ್ಟು ಚಿತ್ರಹಿಂಸೆ ಕೊಟ್ಟು ಆಕೆಯನ್ನ ಕೊಲೆ ಮಾಡಿ ಎಸೆದು ಹೋದ್ನಲ್ಲ, ಆ ಎಕ್ಸಾಕ್ಟ್ ಸ್ಪಾಟ್ ಸ್ವರ್ಣ ಪಾರ್ಕ್ಗೆ ಈಗ ಕರೆದುಕೊಂಡು ಬಂದಿದ್ದಾರೆ. ಒಳಗಡೆ ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲಿ ವಾಹನ ಇದೆ. ಆ ವಾಹನದಿಂದ ಆತನನ್ನ ಕೆಳಗಡೆ ಇಳಿಸ್ತಾ ಇದೀರಿ ನೋಡಿ. ಇವಾಗ ತೋರಿಸ್ತಾ ಇದೀವಲ್ಲ, ಎಕ್ಸಾಕ್ಟ್ ಕ್ಲೋಸ್ ವಿಜುವಲ್ ಅಂತ ತೋರಿಸ್ತಾ ಇದೀವಿ ನೋಡಿ. ನಯಾಜ್ ನನ್ನ ಪೊಲೀಸರು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ. ಆತ ಘಟನೆ ಆದಂತಹ ಸ್ಥಳದ ವಿಜುವಲ್ ಅನ್ನ ಅಂದ್ರೆ ಏನಾಯ್ತು ಏನು ಎತ್ತ ಅನ್ನೋದನ್ನ ಪೊಲೀಸರಿಗೆ ವಿವರಿಸ್ತಾ ಇದ್ದಾನೆ. ಅಲ್ಲಿ ಸಿದ್ದೇಶ್, ಸಿಪಿಐ ಸಿದ್ದೇಶ್ ಅವರ ನೇತೃತ್ವದಲ್ಲಿ ತನಿಖಾ ತಂಡ ಇದೆಯಲ್ಲ, ಅವರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಮಹಜರಿನಲ್ಲಿ ಇದೇ ಸ್ಪಾಟ್ ಅಲ್ಲಿ 3ನೇ ತಾರೀಕು ಎಷ್ಟೊತ್ತಿಗೆ ಬಂದಾದ ನಂತರ ಎಲ್ಲಿ ಆತ ವಾಹನವನ್ನ ನಿಲ್ಲಿಸಿದ, ಆ ನಂತರ ನಿಲ್ಲಿಸಿ ಆ ನಂತರ ಇಳಿದು ಆ ನಂತರ ಏನಾಯ್ತು ಅನ್ನೋದ್ರ ಬಗ್ಗೆ ಪೊಲೀಸರು ಸ್ಥಳ ಮಹಜರು ಮಾಡೋದಕ್ಕೆ ಈಗ ನಯಾಜ್ ನನ್ನ ಕರ್ಕೊಂಡು ಬಂದಿರುವಂತಹ. ನನ್ನ ಮಗ ಅಪರಾಧಿ ಅಲ್ಲ ಎಂದ ನಯಾಜ್ ತಂದೆ. ಹೆತ್ತವರಿಗೆ ಹೆಗ್ಗಣ ಮುದ್ದು ಅನ್ನೋ ಹಾಗೆ ಆರೋಪಿ ನಯಾಜ್ ತಂದೆ ಇಮಾಮ್ ಮಲ್ಲಿಕ್ ಸಾಬ್ ನನ್ನ ಮಗ ತಪ್ಪೇ ಮಾಡಿಲ್ಲ, ಅಪರಾಧಿ ಅಲ್ಲ ಅಂತಿದ್ದಾರೆ. ಸ್ವಾತಿಯನ್ನು ಹುಡುಗಿಯನ್ನ ಕೊಲೆ ಮಾಡಿದ್ದಾರೆ ಅನ್ನೋ ಆರೋಪ ಬಂದಿದೆ. ತಮಗ ವಿಚಾರ ತಿಳಿದಿದ್ಯಾ? ತಿಳಿದೈತ್ರಿ. 100% ಸುಳ್ರಿ ಸರ್. ಅದು 100% ಮತ್ತೇನ್ರಿ, ದೇವ್ರ ಇದ್ದಂಗ ನಮ್ಮ ಮಗ. ಅದ ಇಲ್ಲ ಅಪರಾಧಿನ ಅಲ್ರಿ ಅವನು. ಅಪರಾಧಿ ಅಂತ ಈಗ ಒಪ್ಕೊಂಡ್ಬಿಟ್ಟಾನಂತಂದ್ರೆ ಅಪರಾಧಿನ ಅಲ್ರಿ ಅವನು. ಫಸ್ಟ್ ಆಫ್ ಆಲ್ ಅಪರಾಧಿ ಅಲ್ರಿ ಅವನು. ಮತ್ತಿಬ್ಬರು ಪಾಪಿಗಳು ಅಂದರ್. ವಿನಯ್ ದುರ್ಗಾಚಾರಿ ಲಾಕ್. ನರರಾಕ್ಷಸ ನಯಾಜ್ ಸಾಥ್ ನೀಡಿದ್ದ ವಿನಯ್ ಹಾಗೂ